ಬೆಳಗ್ಗೆ ಒಂದು 3-4 ಕಡೆ ಹೋಗ್ಬೇಕಾಗಿತ್ತು. ಅದಕ್ಕೆ ಗಾಡಿಯಲ್ಲಿ ನಾನು ಫುಲ್ ಚಾರ್ಜ್ ಮಾಡಿಕೊಂಡು ನಾನು ಹೊರಟೆ. ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಆಟೋ ರಾಜ ಅರುಣ್ ಅವ್ರು ಕರೆದಿದ್ರು, ರಾಜ್ಯೋತ್ಸವ ಮಾಡೋಣ ಬನ್ನಿ ಅಂತ. 11 ಗಂಟೆಗೆ ಬರಕ್ ಹೇಳಿದ್ರು ಅಂತ ನಾನು ಬಂದೆ 11 ಗಂಟೆಗೆ. ಈ ಕಡೆ ನಮ್ಮ ಪರಶುರಾಮ್ ಶೆಟ್ಟಿ ಅವರು ಬರ್ತೀನಿ ಅಂತ ಹೇಳಿದ್ರು, ಅವರು ಬರಕ್ ಆಗ್ಲಿಲ್ಲ. ನಾನು ಇಲ್ಲಿ ಬಂದು ಅವ್ರಿಗೆ ಫೋನ್ ಮಾಡ್ತೀನಿ, ಫೋನೇ ರಿಸೀವ್ ಮಾಡ್ತಾ ಇಲ್ಲ ಈ ವಯ್ಯ. ಏನಿಲ್ಲ ಅಂತಂದ್ರೆ ಒಂದು 20-30 ಸಾರಿ ಫೋನ್ ಮಾಡಿದೀನಿ, ಫೋನೇ ರಿಸೀವ್ ಮಾಡ್ಲಿಲ್ಲ. ಫೋನ್ ಅನ್ನ ಚಾರ್ಜ್ಗೆ ಇಟ್ಬಿಟ್ಟು ಹೋಗಿದ್ದಾರೆ, ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ದಾರೆ. ಬರ್ತಾ ಇದೀನಿ ಸರ್ ಅಂತ ಬೇರೆ ನಂಬರ್ ಇಂದ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ಕಾಯ್ಕೊಂಡು ಕೂತ್ಕೊಂಡೆ. ಎಲ್ಲಾ ಆಟೋಗಳನ್ನ ನೋಡ್ತಾ ಇರುವಾಗ ಅಲ್ಲೊಂದು ಫೋಟೋ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಬಾವುಟ ಸ್ವಚ್ಛಂದವಾಗಿ ಹಾರಾಡ್ತಾ ಇರೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದೇ ಟೈಮ್ಗೆ ನಮ್ಮ ಆಟೋ ರಾಜ ಅರುಣ್ ಅವ್ರು ಬಂದ್ರು, ಸ್ವಲ್ಪ ಬಿಸಿ ಆಗಿದ್ರು. ಅದಾದ್ಮೇಲೆ ನೋಡ್ಬಿಟ್ಟು ನಮ್ಮ ಹತ್ರ ಬಂದು ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಕೇಳಿ ನಮ್ಗೆ ಅಂತ ಒಂದು ಶಾಲ್ ತಂದು ಕೊಟ್ರು. ನನಗೆ ತುಂಬಾ ಇಷ್ಟ ಆಯ್ತು ಆ ಶಾಲು. ಥ್ಯಾಂಕ್ ಯು ಅರುಣ್ ಭೈ, ಥ್ಯಾಂಕ್ ಯು ಅರುಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ನಮ್ಮ ಅರುಣ್ ಭೈ ಅವರು 10K ಸಮೀಪ ಇದ್ದಾರೆ. ಇನ್ನೊಂದು 400 ಜನ ಫಾಲೋವರ್ಸ್. ಆದಷ್ಟು ಇವ್ರಿಗೆ ಸಪೋರ್ಟ್ ಮಾಡ್ರಪ್ಪ. 10K ಆಗ್ಲಿ, ಇವ್ರ ಕಡೆಯಿಂದ ಒಂದು ಪಾರ್ಟಿ ಬರುತ್ತೆ ನಮಗೂ ಕೂಡ. ಏನಿಲ್ಲ, ನಿಮ್ಮ ಹೆಸರು ಹೇಳ್ಕೊಂಡು ನಾನು ಒಂದು ಕುಷ್ಕ ಬಿರಿಯಾನಿ ತಿನ್ಕೊಂಡು ಆರಾಮಾಗಿರ್ಬೋದು. ಹಾಗೆ ರಾಜ್ಯೋತ್ಸವ ಸೆಲೆಬ್ರೇಷನ್ ನಡೀತಾ ಇತ್ತು. ಅದ್ರ ಜೊತೆಗೆ ನಮ್ಮ ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಕಾರ್ಡ್ಗಳನ್ನ ಎಲ್ಲಾ ಆಟೋದಲ್ಲೂ ಹಾಕೋ ಕೆಲಸನ ನಮ್ಮ ಅರುಣ್ ಭೈ ಅವರು ಮಾಡಿದ್ರು. ಅವ್ರು ಮೊದಲೇ ಹೇಳಿದ್ರು, ಒಂದು 50-100 ಕಾರ್ಡನ್ನ ತೊಗೊಂಡು ಬಂದಿರಿ, ಎಲ್ಲ ಆಟೋಗಳಿಗೂ ಹಾಕೋಣ ಅಂತ. 100 ಕಾರ್ಡ್ ತೊಗೊಂಡೋಗಿದ್ವಿ, ಎಲ್ಲ ಆಟೋಗಳಿಗೂ ಅವರೇ ಹಂಚಿದ್ರು. ಥ್ಯಾಂಕ್ ಯು ಅರುಣ್ ಭೈ. ಮತ್ತೆ ಅವ್ರಿಗೆ ಬಾಯ್ ಹೇಳಿ ನಾನು ಹೊರಟೆ ಮನೆ ಕಡೆಗೆ. ಎಲ್ಲೂ ಹೋಗೋಕ್ಕಾಗಲಿಲ್ಲ.